ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇಂದು ದಿನಾಂಕ 23/2/2024. ಈ ದಿನದ ರಾಶಿ ಚಿಂತನೆ ಹೇಗಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದಾಗಿ ಮೇಷರಾಶಿ. ಕರ್ಮಕ್ಷೇತ್ರ ಅರ್ಥಾತ್ ಕೆಲಸ ಕಾರ್ಯದ ಒಂದು ಪರಿಸ್ಥಿತಿ, ಪರಿಸರ ಹೇಳುವಂತಹದ್ದು ಒಂದು ರೀತಿಯಲ್ಲಿ ಉತ್ತಮ ಫಲದಾಯಕವಾಗಿರ್ತದೆ ಅಂತ ಶುಭ ಸೂಚನೆ ಹೇಳುವಂತಹದ್ದು ನಿಮ್ಮ ಅನುಭವಕ್ಕಿರ್ತದೆ. ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಶುಭ ಸೂಚನೆಯ ಅನುಭವ ಹೇಳುವಂತಹದ್ದು. ಒಂದು ರೀತಿಯಲ್ಲಿ ಎಲ್ಲಿಯೋ ಬೇರೆ ಬೇರೆ ಕಾರಣಗಳಿಂದಾಗಿ ಹಣಕಾಸಿನ ವ್ಯಯ ಆಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ತುಂಬಾ ಉತ್ತಮದ್ದಾದಂತಹ ವಾತಾವರಣದಂತಹ ಫಲಗಳು ಹೇಳುವಂತಹದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ. ಸಾಂವಿಧಾನಿಕವಾದಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದೆ. ಕೃಷಿ ಸಂಬಂಧವಾದಂತಹ ವಿಷಯದಲ್ಲಿ ಸ್ವಲ್ಪ ಮೈನಸ್ ರಿಸಲ್ಟ್ ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವಂತ ಸಾಧ್ಯತೆಗಳುಂಟು. ಸೊ ತಾವುಗಳು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ಗುರುವಿನ ವ್ಯಯದ ಫಲ, ಏಕಾದಶದ ರಾಹುವಿನ ಫಲ ಹೇಳುವಂತಹದ್ದು ಅಂತಂದ್ರೆ ಕರ್ಮಭಾವದಲ್ಲಿ ಶನಿ ಮತ್ತೆ ರವಿಯ ಉದಯ ಫಲ. ಒಂದು ರೀತಿಯಲ್ಲಿ ಹಿನ್ನಡೆಯ ಅನುಭವ, ಅದು ವೃತ್ತಿಯಾಗಿರ್ಲಿ, ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳಾಗಿರ್ಲಿ, ಅಥವಾ ಯಾವುದೋ ಒಂದು ಹೊಸ ತರದ ಚಿಂತನೆಗಳನ್ನ ಇಟ್ಟುಕೊಂಡು ಮುಂದೆ ಹೋಗುವಂತ ವಿಷಯಗಳಾಗಿರ್ಲಿ, ಇದೆಲ್ಲದರಲ್ಲಿ ಕೂಡ ಮೈನಸ್ ರಿಸಲ್ಟ್ ಹೇಳುವಂತಹದ್ದು ಅನುಭವಕ್ಕೆ ಬರ್ಲಿಕ್ಕುಂಟು. ಬದುಕಿಗೆ ಏನು ಬೇಕು ಅದರ ಬಗ್ಗೆ ಕೊರತೆ ಆಗ್ತದೆ ಅನ್ನೋದು ತಾತ್ಪರ್ಯ ಅಲ್ಲ. ಹಾಗಂತ ಒಂದು ಮಹತ್ವಾಕಾಂಕ್ಷೆಯ ಪ್ರಕ್ರಿಯೆ ತಮ್ಮಲ್ಲಿ ಇದ್ರೆ ಅದಕ್ಕೆ ಪೂರಕ ಫಲಗಳಿಲ್ಲ. ವಿದ್ಯಾರ್ಥಿಗಳಿಗೆ ಆಲಸ್ಯತನ, ಮಕ್ಕಳಿಂದ ಒಂದು ರೀತಿಯಲ್ಲಿ ಸಂತೋಷದ ಫಲಗಳು ಹೇಳುವಂತಹದ್ದು ಉಂಟು. ನರ ಮತ್ತೆ ಎಲುಬುಗಳಿಗೆ ಸಂಬಂಧಪಟ್ಟ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಲಲಿತಾ ಸಹಸ್ರನಾಮದ ಉಪಾಸನೆ ಪಾರಾಯಣ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಕರ್ಮಕ್ಷೇತ್ರ ಹೇಳುವಂತಹದ್ದು ನಿಮಗೆ ಸಮಾಧಾನಕರವಾಗಿರುವುದಿಲ್ಲ. ಆರ್ಥಿಕ ಆದಾಯ ಒಂದು ಹಂತದಲ್ಲಿ ತೃಪ್ತಿಯ ಸ್ಥಿತಿಯಲ್ಲಿ ಇರ್ತದೆ. ಸಾಂಸಾರಿಕ ಜೀವನವು ಕೂಡ ಸಂತೋಷವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ನಿಮ್ಮ ಪಾಲಿಗಿರ್ತದೆ. ಆರ್ಥಿಕತೆಯ ವ್ಯಯ ಹೇಳುವಂತಹದ್ದು ಹೇರಳವಾಗಿ ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಭೂ ಖರೀದಿ, ಗೃಹ ನಿರ್ಮಾಣದಂತಹ ಯೋಚನೆ, ಇದೆಲ್ಲದನ್ನ ಮಾಡಬಹುದಾದಂತಹ ಪರಿಸ್ಥಿತಿಗಳಿದ್ದಾವೆ. ಅದರ ಬಗ್ಗೆ ಯೋಚನೆಯನ್ನ ಮಾಡಿ ತಾವುಗಳು ಮಾಡಬೇಕಾದದ್ದು ನರಸಿಂಹದೇವರಿಗೆ ಪ್ರಾರ್ಥನೆ, ನರಸಿಂಹದೇವರ ಸಹಸ್ರನಾಮ, ಸ್ತೋತ್ರ ಇತ್ಯಾದಿಗಳನ್ನ ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಸಾಂಸಾರಿಕ ಜೀವನವೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾಗಿರ್ತದೆ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿ ಇರುವುದಿಲ್ಲ. ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿ ವಾತಾವರಣ ಕೆಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನಕರವಾದಂತಹ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಮಾಧಾನಕರವಾದಂತಹ ಹೆಜ್ಜೆಯನ್ನು ಇಡಬೇಕಾಗ್ತದೆ. ನಿಮ್ಮನ್ನ ನೀವು ಬಿಂಬಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಾತ್ವಿಕ ಭಾವದಿಂದ ಬಿಂಬಿಸಿಕೊಳ್ಳುವುದರ ಬಗ್ಗೆ ಯೋಚನೆಯನ್ನು ಮಾಡಿ. ಸಾತ್ವಿಕ ಭಾವ ಹೇಳಿದ್ರೆ ನೀವು ಕೆಟ್ಟವರು ಅನ್ನುವಂಥ ತಾತ್ಪರ್ಯದಲ್ಲಿ ನಾನು ಹೇಳ್ತಿಲ್ಲ. ಯಾವುದೇ ಕೆಲಸವನ್ನ ಮಾಡೋದಿದ್ರು ಕೂಡ ಕೇಳಿದ್ರೆ ಪ್ರೀತಿಯಿಂದ ಜಗತ್ತನ್ನ ಗೆಲ್ಲಬೇಕು, ದ್ವೇಷದಿಂದ ಜಗತ್ತನ್ನ ಗೆಲ್ಲುವುದಲ್ಲ ಅಂತ ನಮ್ಮ ಹಿರಿಯರ ಮಾತುಂಟು. ಹಾಗಾಗಿ ಏನೇ ಕೆಲಸವನ್ನ ಮಾಡಿಕೊಳ್ಳೋದಿದ್ರು ಕೂಡ ಅದು ಪ್ರೀತಿಯಿಂದ ಸಾಧ್ಯ, ಪ್ರೀತಿಯಿಂದ ಬೇಗ ಸಾಧ್ಯ, ಮತ್ತೆ ವಾತಾವರಣವು ಚೆನ್ನಾಗಿರ್ತದೆ. ದ್ವೇಷದಿಂದ, ಕ್ರೋಧದಿಂದ ಅದು ಸಾಧ್ಯ ಆಗಬಹುದು, ಆದರೆ ಸಮಾಧಾನ ಇರುವುದಿಲ್ಲ. ಅಂತಹ ಒಂದು ದೃಷ್ಟಿಯಲ್ಲಿ ಸಮಾಧಾನಕರವಾಗಿ ನಿಮ್ಮನ್ನ ನೀವು ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ. ಶೀಘ್ರ ಕೋಪಗಳೆಲ್ಲ ಬರ್ತದೆ, ಅದರಿಂದ ಅನಾಹುತಗಳು, ದುರಂತಗಳು ಮತ್ತೆ ವಾತಾವರಣ ಕೆಡುವಂತದ್ದೆಲ್ಲ ಆಗಬಹುದು. ತಾವುಗಳು ಶಿವದೇವರ ಆರಾಧನೆ, ಉಪಾಸನೆಯನ್ನ ಮಾಡಬೇಕು, ಸ್ತೋತ್ರ ನಾಮಾವಳಿಗಳನ್ನ ಮಾಡಬೇಕು. ಇದರಿಂದ ಒಂದು ಹಂತದ ತೃಪ್ತಿ ಮತ್ತೆ ಸೆಲ್ಫ್ ಕಂಟ್ರೋಲ್ ಹೇಳುವುದು ಸಾಧ್ಯ. ಇನ್ನು ಸಿಂಹರಾಶಿ. ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲಗಳ
ಚಿಂತನೆಯನ್ನ ಮಾಡಬಹುದಾಗಿದೆ. ದಾಂಪತ್ಯದಲ್ಲಿಯೂ ಭಿನ್ನಾಭಿಪ್ರಾಯದಿಂದಾಗಿ ಒಂದಷ್ಟು ಏನು ಕಸಿವಿಸಿ ಉಂಟಾಗುವಂತಹ ಸಾಧ್ಯತೆ, ಹಣಕಾಸಿಗೆ ತೊಂದರೆಗಳಾಗುವುದಿಲ್ಲ. ವೃತ್ತಿಯ ಸ್ಥಿತಿ ಅಥವಾ ಪರಿಸರ ಹೇಳುವಂತಹದ್ದು ನಿಮಗೆ ಪೂರಕವಾಗಿ ಇರುವುದಿಲ್ಲ. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಆರೋಗ್ಯದಲ್ಲಿ ಅತ್ಯಂತ ಜಾಗ್ರತೆ ಬೇಕು. ಅದು ರಕ್ತದೊತ್ತಡ, ಹೃದಯದೊತ್ತಡ ಇತ್ಯಾದಿಗಳೆಲ್ಲ ಸಾಧ್ಯತೆ. ನರ್ವ್ಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ಕಿರಿಕಿರಿಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ಕೂಡ ಶಿವನ ಉಪಾಸನೆಯನ್ನ ಮಾಡಿ, ಶಿವದೇವರ ಸಹಸ್ರನಾಮ ಸ್ತೋತ್ರವನ್ನ ಪಠನ ಮಾಡುವುದು, ಇದರಿಂದ ಒಂದಷ್ಟು ಒಳ್ಳೆಯ ಫಲ ಹೇಳುವಂತಹದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಅದ್ಭುತವಾದಂತಹ ಒಂದಷ್ಟು ಫಲಗಳುಂಟು. ಆದರೆ ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೆಲ್ಲ ಖಂಡಿತ ಫಲಗಳು ಇರುವುದಿಲ್ಲ. ಕುಟುಂಬ ಭಾವ ಹೇಳುವಂತಹದ್ದು ಸಮಾಧಾನಕರವಾದಂತಹ ಫಲಸ್ಥಿತಿಯಲ್ಲಿರ್ತದೆ. ಆರ್ಥಿಕತೆಯ ವಿಷಯದಲ್ಲಿ ಕೂಡ ಒಂದು ಹಂತದ ಸಮಾಧಾನ ಇರ್ತದೆ. ಆದರೆ ಹಣಕಾಸು ಅತಿಯಾಗಿ ವ್ಯಯಪಡಿಸಿಕೊಳ್ಳಬಹುದಾದಂತಹ ಯೋಗ ಫಲಗಳು, ರಕ್ತ ಸಂಬಂಧಪಟ್ಟಂತ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಏನು ವಿಷ್ಣು ದೇವರ ಆರಾಧನೆ ಉಪಾಸನೆಯನ್ನ ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕರ್ಮ ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ಸಮಾಧಾನ ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದಲೂ ಸಂತೋಷದಾಯಕವಾದಂತಹ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಹೆಸರು, ಕೀರ್ತಿ, ಸ್ಥಾನ, ಮಾನ ಎಲ್ಲವುದೂ ಇದ್ದಾಗಲೂ ಕೂಡ ನಿಮ್ಮವರೇ ನಿಮ್ಮನ್ನ ವಂಚಿಸುವಂತಹ ಸಂದರ್ಭಗಳು ಜಾಸ್ತಿ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು ಕೂಡ ನಿಮ್ಮ ಪಾಲಿಗೆ ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳಾಗಿದ್ದಾವೆ. ಕೃಷಿ ಸಂಬಂಧವಾದಂತಹ ಚಟುವಟಿಕೆಯಲ್ಲಿ ಕೂಡ ತೃಪ್ತಿಯ ಸ್ಥಿತಿ ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ದೇವಿಯ ಉಪಾಸನೆ, ದೇವಿಯ ಸ್ತೋತ್ರ ನಾಮಾವಳಿಗಳನ್ನ ಪಠನ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಒಂದು ಹಂತಕ್ಕೆ ಸೀಮಿತವಾಗಿರ್ತದೆ. ದಾಂಪತ್ಯ ಸೌಖ್ಯ ಇದೆ. ಕೌಟುಂಬಿಕ ಜೀವನದಲ್ಲಿ ತೃಪ್ತಿಯ ಫಲಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇರುವುದಿಲ್ಲ. ಆಪ್ತವಲಯವೇ ನಿಮ್ಮನ್ನು ವಂಚಿಸುವ ಸಾಧ್ಯತೆ, ನಿಮ್ಮ ಶತ್ರುಗಳಾಗಿ ವರ್ತಿಸುವಂತಹ ಸಾಧ್ಯತೆಗಳಿರ್ತದೆ. ಸ್ವಲ್ಪ ತಾಳ್ಮೆಯ ಹೆಜ್ಜೆಯನ್ನು ಇಡುವಂತಹದ್ದು ಅವಶ್ಯಕ. ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಎದುರಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡು ಬರ್ತಾ ಇದೆ. ಹೊಸ ತರದ ಚಿಂತನೆಗಳಿಗೆ ಪೂರಕ ಕಾಲಮಾನ ಇದಲ್ಲ. ತಾವುಗಳು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ. ಆರ್ಥಿಕ ಆದಾಯವು ಕೂಡ ಸಮಾಧಾನಕರವಾಗಿರ್ತದೆ. ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂತಹದ್ದುಂಟು. ತಾಯಿಯ ಆರೋಗ್ಯದಲ್ಲಿ ಏರಿಳಿತದ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಪ್ರಯಾಣದ ಯೋಗ ಫಲಗಳು ಹೇಳುವಂತಹದ್ದು, ಮಂಗಳ ಕಾರ್ಯ, ಗೃಹ ನಿರ್ಮಾಣ, ಭೂ ಖರೀದಿ, ಹೊಸ ತರದ ಚಿಂತನೆಗಳು, ಕೃಷಿ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ರಂಗದಲ್ಲಿರುವಂಥವರಿಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂತಹದ್ದು ಅನುಭವಕ್ಕೆ ಬರ್ಲಿಕ್ಕುಂಟು. ಗುರುಗಳ ಸ್ತೋತ್ರ ನಾಮಾವಳಿಗಳನ್ನ ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದ ಸುಧಾರಣೆ ಆಗುತ್ತದೆ. ಆರ್ಥಿಕ ಆದಾಯದ ಸುಧಾರಣೆ ಆಗ್ತದೆ. ದಾಂಪತ್ಯ ಸೌಖ್ಯ ಹೇಳುವಂತಹದ್ದು ಬರ್ತದೆ. ವಾಹನಾದಿಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಆರ್ಥಿಕತೆಯಲ್ಲಿ ಚೇತರಿಕೆಯನ್ನು ಕೂಡ ಕಾಣ್ತೀರಿ. ವಿದೌಟ್ ರೀಸನ್ ಪ್ರಯಾಣಗಳು ಸ್ವಲ್ಪ ನಿಷಿದ್ಧ ಅಂತ ಹೇಳುವಂತಹ ಫಲಗಳು. ತಾವುಗಳು ಶಿವದೇವರ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡೋದ್ರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಗೊಂದಲಗಳು ಅತಿಯಾಗಿ ಕಂಡು ಬರ್ತಾ ಇರ್ತದೆ. ವೃತ್ತಿಯಲ್ಲಾಗಿರ್ಬೋದು, ಆರ್ಥಿಕತೆಯ ವಿಷಯದಲ್ಲಾಗಿರ್ಬೋದು, ಸಾರ್ವಜನಿಕ ಬದುಕಿನಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲಿಯೂ ಕೂಡ ಗೊಂದಲಗಳು ಹೇಳುವಂತಹದ್ದುಂಟು. ಕಬ್ಬಿಣದಿಂದ, ವಾಹನದಿಂದ, ಬೆಂಕಿಯಿಂದ, ನೀರಿನಿಂದ ಜಾಗ್ರತೆಯನ್ನು ವಹಿಸಿ. ಹಣಕಾಸನ್ನ ಇನ್ವೆಸ್ಟ್ ಮಾಡುವಾಗ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನ ವಹಿಸಿ. ಸಾಲ ಮಾಡ್ಲಿಕ್ಕೆ ಹೋಗಬೇಡಿ, ಅದರಿಂದ ತೊಂದರೆಗೆ ಸಿಲುಕಿಕೊಳ್ತೀರಿ. ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಡಿ. ಯಾರಿಗೋ ಏನೋ ಬೇಕು, ಅದಕ್ಕೆ ಮಧ್ಯವರ್ತಿಯಾಗಿ ವ್ಯವಹರಿಸುವಂತಹದ್ದು ವೆರಿ ಡೇಂಜರ್. ಅಂತಹ ಒಂದು ಸನ್ನಿವೇಶಗಳಿಗೆ ಸಿಕ್ಕಾಕೊಳ್ಬೇಡಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಶಿವದೇವರ ಉಪಾಸನೆಯನ್ನ ಮಾಡಿ ಸ್ತೋತ್ರನಾಮಾವಳಿಗಳನ್ನ ಪಠನ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ.
ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ ಉತ್ತಮ ಸ್ಥಿತಿ ಇರ್ತದೆ, ಆರ್ಥಿಕ ಆದಾಯವು ಕೂಡ ಉತ್ತಮ ಸ್ಥಿತಿಯಲ್ಲಿ ಇರ್ತದೆ, ದಾಂಪತ್ಯ ಜೀವನದಲ್ಲಿ ಸಮಾಧಾನ ಉಂಟು, ಕೌಟುಂಬಿಕ ಜೀವನದಲ್ಲಿಯೂ ಸಮಾಧಾನ ಇರ್ತದೆ. ವಿತೌಟ್ ರೀಸನ್ ಏನು ಆರ್ಥಿಕತೆಯ ನಷ್ಟ ಫಲಗಳು ಹೇಳುವಂತಹದ್ದುಂಟು. ಹೊಸ ತರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದರಿಂದ ಏನು ಒಳ್ಳೆಯ ಶುಭ ಸೂಚನೆಯ ಫಲಗಳು ಪ್ರಾಪ್ತಿಯಾಗುವ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮಕ್ಕಳ ವಿಷಯವಾಗಿ ಸ್ವಲ್ಪ ಚಿಂತೆಯನ್ನ ಮಾಡುವಂತಹ ಯೋಗ ಫಲಗಳು ಹೇಳುವಂತಹದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾದಂತಹ ಫಲಗಳು ಉಂಟು. ಸೊ ತಾವುಗಳು ಗುರುಗಳ ಉಪಾಸನೆಯನ್ನ ಮಾಡಿ ಶುಭ ಸೂಚನೆ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಚಿಂತನೆಯ ಫಲಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.